ದಾವಣಗೆರೆ ಉಪಚುನಾವಣೆಯದ್ದೇ ಇನ್ನೊಂದು ಸುದ್ದಿ. ಶ್ರೀಶೈಲ ಜಗದ್ಗುರುಗಳು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಬೆಂಬಲ ಕೊಡಿ ಅಂತ ಹೇಳಿಕೆ ನೀಡಿದ್ದಾರೆ. ಜಗದ್ಗುರು ಚನ್ನಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಗಳ ಹೇಳಿಕೆ. ಹಾವೇರಿಯಲ್ಲಿ ಮಾತಾಡಿದ್ರು. ಸಮಾಜದ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದಿಂದ ಸ್ಪರ್ಧಿಸಲಿ, ಸಮಾಜದವರೆಲ್ಲರೂ ಬೆಂಬಲಿಸೋದು ಅವರ ಆದ್ಯ ಕರ್ತವ್ಯ. ಶಾಮನೂರು ಶಿವಶಂಕರಪ್ಪನವರು ಸಮಾಜದ ಒಗ್ಗಟ್ಟಿಗೆ ಶ್ರಮಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾನ ಸುದೀರ್ಘವಾಗಿ ಮುನ್ನಡೆಸಿದ್ದಾರೆ. ಅವರ ಮೊಮ್ಮಗ ಈಗ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅವರಿಗೆ ಬೆಂಬಲಿಸಬೇಕು ಅಂತ ಸಮಾಜಕ್ಕೆ ಹೇಳಲು ಬಯಸ್ತೀನಿ. ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಗಳ ಹೇಳಿಕೆ ಇದು ಹಾವೇರಿ. ಇದನ್ನ ಬಿಜೆಪಿ ಖಂಡನೆ ಮಾಡ್ತಾ ಇದೆ. ಎಲ್ಲರಿಗೂ ಒಳಿತು ಬಯಸಿ ಒಬ್ಬರ ಪರ ಮಾತಾಡಬೇಡಿ. ಹಮಾಲಿಯ ಮಗನನ್ನು ಅಭ್ಯರ್ಥಿ ಮಾಡಿದೀವಿ, ಆಶೀರ್ವಾದ ಮಾಡಿ. ನಮ್ಮ ಎದುರಾಳಿ ಆಗರ್ಭ ಶ್ರೀಮಂತರು, ಸಾವಿರಾರು ಕೋಟಿ ಆಸ್ತಿ ಇದೆ. ಒಬ್ಬರ ಪರವಾಗಿ ಮಾತಾಡಬೇಡಿ ಅಂತ ಮನವಿ ಮಾಡ್ತೀನಿ ಅಂತ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಹೇಳಿದ್ದಾರೆ. ಸಮಾಜದ ಯಾರೇ ವ್ಯಕ್ತಿಗಳು ಒಳ್ಳೆಯವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಮಾಜದ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹದ್ದು ಧರ್ಮದ ಮುಖಂಡರೆಲ್ಲರ ಆದ್ಯ ಕರ್ತವ್ಯ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜವನ್ನು ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಬಹುವಾಗಿ ಪ್ರಯತ್ನ ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸುದೀರ್ಘ ಕಾಲದವರೆಗೆ ಮುನ್ನಡೆಸಿ ಅನುಭವವನ್ನು ಹೊಂದಿರುವಂಥ ಒಂದು ಶ್ರೇಷ್ಠ ಮನೆತನದ ಕಿರಿಯ ಜೀವ ಇವತ್ತು ಅವರ ಮೊಮ್ಮಗ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇನ್ನೂ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ, ಅನುಭವ ಸಾಲದು. ಅವರ ತಂದೆಯವರ ಮಾರ್ಗದರ್ಶನ ಅವರಿಗೆ ಸಿಗ್ತಾ ಇದೆ. ಪಳಗಿದಾಗಲೇ ಕ್ರಮೇಣ ಅವರಿಗೆ ಅನುಭವ ಬರೋದು. ಆ ಅನುಭವ ಬರಬೇಕಾದ್ರೂ ಅದರೊಳಗೆ ಪ್ರವೇಶ ಮಾಡಿದಾಗಲೇ ಅನುಭವ ಬರೋದು. ನಮ್ಮ ದಾವಣಗೆರೆ ಜಿಲ್ಲೆ ಇರ್ಬೋದು, ನಾಡಿನ ಎಲ್ಲ ಪೂಜ್ಯರು, ಮಠಾಧೀಶ್ವರು, ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಅವರ ತಂದೆ ಹಮಾಲಿ ಮಾಡ್ತಿದ್ರು. ಅಂತ ಕುಟುಂಬದಿಂದ ಬಂದಂತ ಶ್ರೀನಿವಾಸ್ ದಾಸ್ಕರಿಯಪ್ಪ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಅಂತ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಮಾಡಿದ್ರು. ಯಾರಿಗೇ ಆಗಲಿ ನೀವು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ರಿ. ಬೇರೆ ರೀತಿ ಒಂದು ಮೆಸೇಜ್ ಹೋಗ್ಬಾರ್ದು. ಒಬ್ಬ ಬಡವ ಆತ, ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿ ಆಗರ್ಭ ಶ್ರೀಮಂತರು, ಸಾವಿರಾರು ಕೋಟಿ ಇರ್ತಕ್ಕಂಥ ವಾರಕ್ಕೊಂದು ಎಲೆಕ್ಷನ್ ಮಾಡೋ ಶಕ್ತಿ ಐತವ್ರಿ. ನಾನು ಬಡ ಕುಟುಂಬದಿಂದ ಬಂದ 4 ಚುನಾವಣೆ ಸೋತೀನಿ. ಅದ್ರ ನೋವು ಏನು ಅನ್ನೋದು ನನಗೆ ಗೊತ್ತೈತಿ. ಈ ಚುನಾವಣೆ ಬಡವ ಮತ್ತು ಶ್ರೀಮಂತನ ನಡುವೆ ನಡೀತಕ್ಕಂಥ ಚುನಾವಣೆ. ಅದರಿಂದ ಬಡವರ ಕಷ್ಟ ಎಲ್ಲ ಪೂಜ್ಯರಿಗೆ ಗೊತ್ತೈತಿ. ದಯಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅಂತ ಬಯಸ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.